ಎಲ್ಲರಿಗೂ ನಮಸ್ತೆ. ಜೈ ಶ್ರೀರಾಮ್. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಅಂಬಲಿಕಲ್ ಹರ್ನಿಯ. ಏನಿದು ಅಂಬಲಿಕಲ್ ಹರ್ನಿಯ? ಯಾಕೆ ಬರುತ್ತೆ ಅಂಥೇಳಿ ಇವತ್ತಿನ ದಿನ ತಿಳ್ಕೊಳ್ಳೋಣ. ಅಂಬಲಿಕಲ್ ಹರ್ನಿಯ ಅನ್ನೋದು ಯಾರಿಗೆಲ್ಲ ಹೊಟ್ಟೆಗೆ ಸಂಬಂಧಿಸಿದ ಸರ್ಜರೀಸ್ ಆಗಿದೆ ಅವ್ರಿಗೆ ತುಂಬ ಕಾಮನ್. ಅದರಲ್ಲೂ ಸೆಕ್ಷನ್ ಆಗಿರೋರಿಗೆ, ಮಗು ಡೆಲಿವರಿ ಆದಾಗ ನಮ್ಮ ಅದೊಂದು ಕರುಳಬಳ್ಳಿ, ಮಗುವಿನ ಕರುಳಬಳ್ಳಿ ಅಟ್ಯಾಚ್ ಆಗಿರುತ್ತೆ. ಸೊ ಅದನ್ನು ಆ ಕಾರ್ಡ್ನ ಕಟ್ ಮಾಡಿದಾಗ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಸೊ ಆಗ ಈ ಪ್ರಾಬ್ಲಮ್ ಸರ್ವೇ ಸಾಮಾನ್ಯ. ಮತ್ತು ಇನ್ನೊಂದು ಕೇಳಿರ್ಬೋದು ನೀವು, ಹೊಟ್ಟೆ ಬಟ್ಟಿ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಆಗಲೂ ಕೂಡ ಈ ಅಂಬಲಿಕಲ್ ಹರ್ನಿಯ ಕಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಹೇಗಪ್ಪ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಸುಲಭ. ಮತ್ತು ಒಂದು ನೋಡ್ಕೋಬೋದು ನಿಮಗೆ, ಅಂದರೆ ನಿಮಗೆ ಅಂಬಲಿಕಲ್ ಹರ್ನಿಯ ಆಗಿದೆಯಾ ಇಲ್ವಾ ಅಂಥೇಳಿ ನೋಡ್ಕೋಬೋದು. ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರೆ, ಜಸ್ಟ್ ನಿಮ್ಮ ಎರಡೂ ಕೈಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ಜಸ್ಟ್ ಓಪನ್ ಮಾಡಿ. ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಆ ಲೈನ್ ಇದೆ ಅಲ್ಲ, ಆ ಲೈನ್ ಒಂದಕ್ಕೆ ಒಂದು ಟಚ್ ಆಗಿದರೆ ನಿಮ್ಮದು ಅಂಬಲಿಕಲ್ ಕರೆಕ್ಟಾಗಿದೆ, ಯಾವುದೇ ಥರ ಇಶ್ಯೂಸ್ ಇಲ್ಲ ಅಂಥೇಳಿ. ಅದೇ ಒಂದು ಮೇಲೆ ಇನ್ನೊಂದು ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಅಷ್ಟೇ. ಸೊ ಈ ಥರ ಅಂಬಲಿಕಲ್ ಹರ್ನಿಯ ಆಗಿದೆ ಅಂತ ನೀವು ತಿಳ್ಕೊಬೋದು. ಮತ್ತು ಇದನ್ನು ಯಾವ ರೀತಿ ಕ್ಯೂರ್ ಮಾಡೋದು ಅಂತ ಕೇಳೋದಾದರೆ, ಇದೊಂದು ಪಾಮ್ ಇದೆ ಅಲ್ಲ, ಪಾಮ್ ಮಧ್ಯ ಜಸ್ಟ್ ಪ್ರೆಸ್ ಮಾಡಿ. ಈ ಥರ 10 ಟೈಮ್ಸ್ ಪ್ರೆಸ್ ಮಾಡಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ 10 ಟೈಮ್ಸ್ ಪ್ರೆಸ್ ಮಾಡಿ. ಇದನ್ನು ನೀವು ಮಾರ್ನಿಂಗ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆನಾ? ಅದಾದಮೇಲೆ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ನಮ್ಮ ಎರಡೂ ಕಾಲಿನ ಬಿಗ್ ಟೋಸ್ ಏನಿದೆ ಇವೆರಡಕ್ಕೂ ಕೂಡ ನೀವು ಈ ರೀತಿ ರಿಂಗನ್ನಾದರೂ ಧರಿಸ್ಬೋದು ಅಥವಾ ದಾರವನ್ನಾದರೂ ಕಟ್ಕೋಬೋದು. ಈ ರೀತಿ ಒಂದು 3-4 ವಾರಗಳ ಕಾಲ ಕಟ್ಕೊಂಡಿದ್ದೇ ಆದರೆ ಅಂಬಲಿಕಲ್ ಹರ್ನಿಯ ಅನ್ನೋದು ಕಂಪ್ಲೀಟಾಗಿ ವ್ಯಾನಿಷ್ ಆಗುತ್ತೆ. ಯಾವುದೇ ಪೇನ್ ಅಥವಾ ಸರ್ಜರಿ ಇಲ್ಲದೆ ಅಂಬಲಿಕಲ್ ಹರ್ನಿಯನ ಕ್ಯೂರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಸೊ ಈ ರೀತಿ ಮಾಡೋದ್ರಿಂದ ಕಂಪ್ಲೀಟಾಗಿ ನಿಮ್ಮದು ಅಂಬಲಿಕಸ್ ನಾರ್ಮಲ್ ಸ್ಟೇಟ್ಗೆ ಬರುತ್ತೆ. ಈಗ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಜೈ ಆಂಜನೇಯ.